ಹಲೋ ಡಿಯರ್ ಲರ್ನರ್ಸ್, ತುಂಬ ಜನ ವಿದ್ಯಾರ್ಥಿಗಳು ಫ್ರಾನ್ಸಿಸ್ ಬೇಕನ್ ಅವರ ಎಸ್ಸೆ ಆಫ್ ಲವ್ ಅಂತಕ್ಕಂಥದ್ದನ್ನು ಸಮ್ಮರಿ ಮಾಡಿ ಹಾಕಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಇಲ್ಲಿ ಈ ಒಂದು ಫ್ರಾನ್ಸಿಸ್ ಬೇಕನ್ ಅವರ ಎಸ್ಸೆಯ ಸಿಂಪಲ್ ಸಮ್ಮರಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ಈ ಒಂದು ಆಫ್ ಲವ್ ಅಂತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಎಸ್ಸೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಟೈಟಲಲ್ಲಿ ಆಫ್ ಲವ್ ಅಂತ ಇದೆ. ಅಂದರೆ ಈ ಒಂದು ಎಸ್ಸೆಯನ್ನು ನಮ್ಮ ರೈಟರ್ ಬರೆದಿರೋದು ಪ್ರೀತಿಯ ಬಗ್ಗೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದಲ್ಲ ಒಂದು ಟೈಮಲ್ಲಿ ಪ್ರೀತಿಯಲ್ಲಿ ಬಿದ್ದಿರ್ತಾರಲ್ವ. ಸೊ ನಿಜವಾದ ಪ್ರೀತಿ ಅಂದರೆ ಏನು, ಮತ್ತು ಈ ಪ್ರೀತಿಯಲ್ಲಿ ಬೀಳಬೇಕಾ ಬೀಳಬಾರ್ದಾ, ಅಥವಾ ಪ್ರೀತಿಯಿಂದ ಏನು ಲಾಭ ಇದೆ, ಏನು ನಷ್ಟ ಇದೆ, ಇವೆಲ್ಲವನ್ನು ಕೂಡ ನಮ್ಮ ರೈಟರ್ ಈ ಒಂದು ಎಸ್ಸೆಯ ಒಳಗಡೆ ತುಂಬ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಸಮರಿಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, Bacon opens this essay by saying that the love shown on the stage, plays or theatres is highly unrealistic, far from reality. ಎಸ್ ನೋಡಿ ವಿದ್ಯಾರ್ಥಿಗಳೇ, ನಾವು ಅನೇಕ ಫಿಲ್ಮ್ಗಳನ್ನು ನೋಡ್ತೇವೆ. ಅಂದರೆ ಪ್ರೀತಿಯ ಬಗ್ಗೆ ಇರತಕ್ಕಂತಹ ಫಿಲ್ಮ್ಗಳನ್ನು ಥಿಯೇಟ್ರ್ಗಳಲ್ಲಿ ನೋಡ್ತೇವೆ. ಅದ್ರ ಜೊತೆಗೆ ಪ್ಲೇ ಅಂದರೆ ಅನೇಕ ನಾಟಕಗಳಲ್ಲಿ, ಫಾರ್ ಎಕ್ಸಾಂಪಲ್ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ರೋಮಿಯೋ ಜೂಲಿಯೆಟ್ ಅಂತಕ್ಕಂತಹ ನಾಟಕ ತುಂಬಾ ಫೇಮಸ್ ಆಗಿದೆ ಅಲ್ವಾ. ಇಂತಹ ಅನೇಕ ನಾಟಕಗಳನ್ನು ನೋಡ್ತೇವೆ ಸ್ಟೇಜ್ ಮೇಲೆ. ಸೊ ಆ ಒಂದು ಸ್ಟೇಜ್ ಮೇಲೆ ಏನು ಆ್ಯಕ್ಟ್ ಮಾಡಿ ಪ್ರೀತಿಯ ಬಗ್ಗೆ ಕಾನ್ಸೆಪ್ಟನ್ನು ಮೂಡಿಸ್ತಾರೋ ಅದು ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ನಮ್ಮ ಬೇಕನ್ ಅವರು ಇಲ್ಲಿ ತಮ್ಮ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಆ ರೀತಿ ಸ್ಟೇಜ್ ಮೇಲೆ ಅಥವಾ ಥಿಯೇಟ್ರ್ಗಳಲ್ಲಿ ಏನು ಲವನ್ನು ಪ್ರೆಸೆಂಟ್ ಮಾಡ್ತಾರೋ ಅದು ರಿಯಾಲಿಸ್ಟಿಕ್ ಅಲ್ಲ, ಅದು ಹೈಲಿ ಅನ್ರಿಯಾಲಿಸ್ಟಿಕ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಿಜ ಜೀವನದಿಂದ ತುಂಬ ದೂರ ಇರತಕ್ಕಂಥದ್ದು, ಅದು ನಿಜ ಜೀವನದಲ್ಲಿ ಸತ್ಯ ಆಗಲಿಕ್ಕೆ ಅಷ್ಟೊಂದು ಸುಲಭದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಆರಂಭದಲ್ಲಿನೇ, ಈ ಒಂದು ಎಸ್ಸೆ ಆರಂಭದಲ್ಲಿನೇ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಕೇವಲ ಅಂತಹ ಒಂದು ಪ್ರೀತಿ ಏನಿರುತ್ತೋ ಅದು ಸ್ಟೇಜ್ಗೆ ಮಾತ್ರ ಸೀಮಿತ ಆಗಿರುತ್ತೆ, ಮೂವಿಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ನಿಜ ಜೀವನದಲ್ಲಿ ನಾವು ಅಂದುಕೊಂಡಷ್ಟು ತುಂಬ ಸುಲಭವಾಗಿ ಈ ಪ್ರೀತಿ ಇರೋದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪಾಯಿಂಟನ್ನು ನೋಡಿ, ಆನ್ ಸ್ಟೇಜ್ ಲವ್ ಈಸ್ ಪೋರ್ಟ್ರೇಡ್ ಆ್ಯಸ್ ಅ ನೋಬಲ್ ಟ್ರೇಟ್ ಲೀಡಿಂಗ್ ಟು ಜಾಯ್ ಆ್ಯಂಡ್ ಎಕ್ಸೈಟ್ಮೆಂಟ್. ಎಸ್, ಆ ಸ್ಟೇಜಲ್ಲಿ ಅಂದರೆ ಫಿಲ್ಮ್ಗಳಲ್ಲಿರ್ಬೋದು, ನಾಟಕಗಳಲ್ಲಿರ್ಬೋದು, ಈ ಪ್ರೀತಿಯನ್ನು ಯಾವ ರೀತಿ ಪೋರ್ಟ್ರೇ ಮಾಡಿರ್ತಾರೆ ಅಥವಾ ಡಿಸ್ಪ್ಲೇ ಮಾಡಿರ್ತಾರೆ ಅಂದರೆ ದಟ್ ವಾಸ್ ಎ ನೋಬಲ್ ಟ್ರೇಟ್. ನೋಬಲ್ ಟ್ರೇಟ್ ಅಂದರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಗುಣ ಅನ್ನೋ ರೀತಿಲಿ, ಅಥವಾ ಆ ಪ್ರೀತಿಯನ್ನು ಬಿಟ್ಟರೆ ಬೇರೆ ಜಗತ್ತಲ್ಲಿ ಏನೂ ಇಲ್ಲ, ಮತ್ತೊಂದು ಶ್ರೇಷ್ಠವಾಗಿದ್ದು ಏನೂ ಇಲ್ಲ ಅನ್ನೋ ರೀತಿಲಿ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ ಮತ್ತು ಅದು ತುಂಬ ಜಾಯನ್ನು ತಂದು ಕೊಡ್ತಕ್ಕಂಥದ್ದು, ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು ನಮಗೆ ಆ ಸ್ಟೇಜ್ ಮೇಲೆ ಮೂಡಿ ಬರ್ತಾ ಇರ್ತಕ್ಕಂತಹ ಮೂವಿಗಳಲ್ಲಿ ಅಥವಾ ನಾಟಕಗಳಲ್ಲಿ ಕಂಡು ಬರುತ್ತೆ. However, in real life, love causes real disasters by bringing darkness and anxiety. ಎಸ್ ನೋಡಿ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂದರೆ, ನಿಜ ಜೀವನದಲ್ಲಿ, ರಿಯಲ್ ಲೈಫ್ ಅಂದರೆ ನಿಜ ಜೀವನ, ಈ ಒಂದು ನಿಜ ಜೀವನದಲ್ಲಿ ಲವ್ ಅಂತಕ್ಕಂಥದ್ದು ಕಾಜಸ್, ಒಂದು ಕಾರಣ ಆಗುತ್ತೆ. ಯಾವುದಕ್ಕೆ ಅಂದರೆ ರಿಯಲ್ ಡಿಸಾಸ್ಟರ್ಸ್, ನಮ್ಮ ಜೀವನದ ಒಂದು ಸರ್ವನಾಶ ಅಥವಾ ಯಾವುದಾದ್ರೂ ದುರ್ಘಟನೆಗಳು ಜೀವನದಲ್ಲಿ ನಡೀತಾವಲ್ವ, ಅಂಥದ್ದಕ್ಕೆ ಈ ಪ್ರೀತಿ ಅಂತಕ್ಕಂಥದ್ದೇ ಕಾರಣ ಆಗುತ್ತೆ. ಬ್ರಿಂಗಿಂಗ್ ಡಾರ್ಕ್ನೆಸ್ ಆ್ಯಂಡ್ ಎಂಗ್ಸೈಟಿ. ಡಾರ್ಕ್ನೆಸ್ ಅಂದರೆ ಕತ್ತಲು ಅಂತೇಳಿ, ಅಂದರೆ ನಮ್ಮ ಜೀವನವನ್ನು ಒಂದು ಕತ್ತಲೆಗೆ ನೂಕ್ತಕ್ಕಂಥದ್ದು, ಅಂದರೆ ಕಷ್ಟಗಳಿಗೆ ದೂಕ್ತಕ್ಕಂಥದ್ದು. ಮತ್ತು ಎಂಗ್ಸೈಟಿ ಅಂದರೆ ಆತಂಕ, ಅನೇಕ ಆತಂಕಗಳಿಗೂ ಕೂಡ ಈ ಪ್ರೀತಿ ಅಂತಕ್ಕಂಥದ್ದು ಕಾರಣ ಆಗುತ್ತೆ ಅಂತೇಳಿ ಬೇಕನ್ ಅವರು ಹೇಳ್ತಾ ಇದ್ದಾರೆ. History has a record that all the great, noble and worthier men who have done something great in life have refused this weak passion and keep themselves and their business away from such things. ಎಸ್, ನಾವು ಇತಿಹಾಸವನ್ನು ಓದ್ತಾ ಇರಬೇಕಾದ್ರೆ ಅನೇಕ ಮಹಾನ್ ವ್ಯಕ್ತಿಗಳ ಜೀವನ ಗಾಥೆಯನ್ನು ತಿಳ್ಕೊಂಡಿರ್ತೇವೆ. ಅಂದರೆ ಜೀವನದಲ್ಲಿ ಯಶಸ್ಸನ್ನು ಪಡೆದಂತಹ ಅನೇಕ ವ್ಯಕ್ತಿಗಳು ಅಥವಾ ಸಾಹಸಿಗರೇನಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಕೊಂಡಿದ್ದು ಈ ಪ್ರೀತಿ ಅಂತಕ್ಕಂತಹ ಒಂದು ಬಲೆಗೆ ಅವರು ಬಿದ್ದಿರಲಿಲ್ಲ. ಹಾಗಾಗಿನೇ ಅವರಿಗೆ ಒಂದು ಗ್ರೇಟ್ನೆಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ರೈಟರ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಜಗತ್ತಿನ ಅನೇಕ ಸಾಧಕರು ಈ ಪ್ರೀತಿಯಿಂದ ದೂರ ಇದ್ದಿದ್ದಕ್ಕೇ ಆ ಒಂದು ಸಾಧನೆ ಸಾಧ್ಯ ಆಗಿತ್ತು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. Bacon illustrates the example of Marcus Antonius and Claudius to explain the destructive effects of love. ಎಸ್, ಇಲ್ಲಿ ಒಂದು ಎಕ್ಸಾಂಪಲನ್ನು ನಮ್ಮ ರೈಟರ್ ಕೊಡ್ತಾ ಇದ್ದಾರೆ. ಯಾರ ಎಕ್ಸಾಂಪಲ್ ಕೊಡ್ತಾರೆ ಅಂದರೆ ಮಾರ್ಕಸ್ ಆಂಟೋನಿಯಸ್ ಮತ್ತು ಕ್ಲಾಡಿಯಸ್, ಇವರಿಬ್ಬರ ಒಂದು ಎಕ್ಸಾಂಪಲನ್ನು ಅವರು ಕೊಡ್ತಾ ಇದ್ದಾರೆ. ಯಾವ ರೀತಿ ಈ ಪ್ರೀತಿ ಅಂತಕ್ಕಂಥದ್ದು ಡಿಸ್ಟ್ರಕ್ಟಿವ್ ಎಫೆಕ್ಟ್ಸನ್ನು ಮಾಡುತ್ತೆ ಅಂಥೇಳಿ ಅವರು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ.
ಸೊ ಈ ಮಾರ್ಕಸ್ ಆಂಟೋನಿಯಸ್ ಮತ್ತು ಕ್ಲಾಡಿಯಸ್ ಅವ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಮಾರ್ಕಸ್ Antonius was the man of ambition and power, however amorous and impulsive. ಎಸ್ ನೋಡಿ, ಈ ಮಾರ್ಕಸ್ ಆಂಟೋನಿಯಸ್ ಅಂತಕ್ಕಂಥವನು ಮಹಾಪುರುಷ ಆಗಿದ್ದರೂ ಕೂಡ ಅವನಿಗೆ ಆಂಬಿಷನ್ ಅಂದರೆ ಒಂದು ಗುರಿ ಇರುತ್ತೆ ಮತ್ತು ಪವರ್ ಕೂಡ ಇರುತ್ತೆ. ಹಾಗಿದ್ದರೂ ಕೂಡ ಇವನು ಅಮೋರಸ್ ಆ್ಯಂಡ್ ಇಂಪಲ್ಸಿವ್ ಅಂದರೆ ವ್ಯಾಮೋಹದ ಒಂದು ಭಾವನೆಗೆ ಒಳಗಾಗಿರ್ತಾನೆ. ಅಂದರೆ ಪ್ರೀತಿ, ಪ್ರೇಮ, ವ್ಯಾಮೋಹ ಇಂಥ ವಿಷಯಗಳಿಗೆ ಒಳಗಾಗಿರ್ತಾನೆ. ಹೀಗಾಗಿ ತನ್ನ ಭಾವನೆಗಳ ಮೇಲೆ ಕಂಟ್ರೋಲ್ ಇಲ್ಲದೇನೆ ಅವನ ಸಾಧನೆಗಳೆಲ್ಲ ಅಡಗಿ ಹೋಗ್ಬಿಡ್ತವೆ. ಹಿ ಹ್ಯಾಡ್ ಲಿಟಲ್ ಆರ್ ನೋ ಕಂಟ್ರೋಲ್ ಓವರ್ ಹಿಸ್ ಹಾರ್ಟ್. ತನ್ನ ಹೃದಯದ ಮೇಲೆ ಹಿಡಿತಾ ಇರಲಿಲ್ಲ, ಅಂದರೆ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿರಲಿಲ್ಲ. ವಾಂಡರ್ಡ್ ಇನ್ ಪರ್ಸ್ಯೂಟ್ ಆಫ್ ಲವ್ ಆ್ಯಂಡ್ ಲಸ್ಟ್. ಎಸ್, ಪ್ರೀತಿಗೋಸ್ಕರ ಮತ್ತು ಲಸ್ಟ್ ಅಂದರೆ ಕಾಮಕ್ಕೋಸ್ಕರ ಇವನು ವಾಂಡರ್ಡ್, ತಿರುಗಾಡ್ತಾ ಇದ್ದ, ತನ್ನತನವನ್ನು ಕಳ್ಕೊಂಡ್ಬಿಟ್ಟಿದ್ದ, ತನ್ನ ಭಾವನೆಗಳಿಗೆ ಒಳಗಾಗಿಬಿಟ್ಟಿರ್ತಾನೆ. ಹಾಗಾಗಿ ಇವನ ಸಾಧನೆಗಳು ಕಣ್ಮರೆ ಆಗಿಬಿಡ್ತವೆ. ವೈಲ್ ಕ್ಲಾಡಿಯಸ್ ವಾಸ್ ಎ ಥಾಟ್ಫುಲ್. ಎಸ್, ಈ ಕ್ಲಾಡಿಯಸ್ ಅಂತಕ್ಕಂಥವ್ನು ಏನಿದ್ನೋ ಇವನು ಆಂಟೋನಿಯಸ್ ಥರ ಅಲ್ಲ. ತನ್ನ ಭಾವನೆಗಳನ್ನು ಇವನು ತನ್ನ ಹಿಡಿತದಲ್ಲೇ ಇಟ್ಕೊಂಡಿರ್ತಾನೆ. ಥಾಟ್ಫುಲ್ ಅಂದರೆ ವಿಚಾರವಾದಿಯಾಗಿರ್ತಾನೆ. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಅವನು ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಾನೆ. ಸೇಜ್ ಅಂದರೆ ಒಬ್ಬ ಸಂತನ ಥರ ಇರ್ತಾನೆ ಮತ್ತು ವೈಸ್ ಮ್ಯಾನ್ ಒಬ್ಬ ಬುದ್ಧಿವಂತನು ಕೂಡ ಆಗಿರ್ತಾನೆ. ಆಫ್ ಗ್ರೇಟ್ ವಿಸ್ಡಮ್ ಅಂದರೆ ತುಂಬ ಬುದ್ಧಿವಂತ ಆಗಿರ್ತಾನೆ. He never brought himself disgrace while rushing towards quixotic desire. ಯಾವ ರೀತಿ ಆಂಟೋನಿಯಸ್ ಲವ್ ಮತ್ತು ಲಸ್ಟ್ಗೆ ಒಳಗಾಗಿದ್ನೋ ಅದೇ ರೀತಿ ಕ್ಲಾಡಿಯಸ್ ಒಳಗಾಗುತ್ತಿಲ್ಲ. ತನ್ನ ಭಾವನೆಗಳನ್ನು ಇವನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಕ್ಲಾಡಿಯಸ್ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಆಯಿತು. ಇನ್ನು ನೆಕ್ಸ್ಟ್ ಪಾಯಿಂಟನ್ನು ಗಮನಿಸಿ. ಬೇಕನ್ ಕೋಟ್ಸ್ ದ ಗ್ರೀಕ್ ಫಿಲಾಸಫರ್ ಎಪಿಕ್ಯೂರಸ್ who promoted self-control, self-discipline and restraint in one's life. ಎಸ್, ಒಂದು ಎಕ್ಸಾಂಪಲ್, ಮತ್ತೊಂದು ಎಕ್ಸಾಂಪಲ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಗ್ರೀಕ್ ಫಿಲಾಸಫರ್ ಆಗಿರ್ತಕ್ಕಂತಹ ಎಪಿಕ್ಯೂರಸ್ ಅವರು ಯಾವ ರೀತಿ ಸೆಲ್ಫ್ ಕಂಟ್ರೋಲ್ ಅಂದರೆ ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಯಂ ಶಿಸ್ತನ್ನು ಯಾವ ರೀತಿ ಮೈಗೂಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಫಿಲಾಸಫರ್ ಎಪಿಕ್ಯೂರಸ್ ಅವರು ಹೇಳ್ತಾರೆ. ಹಿ ವಾರ್ನ್ಡ್ ಹಿಸ್ ಫಾಲೋವರ್ಸ್ ಅಗೇನ್ಸ್ಟ್ ಚೇಸಿಂಗ್ ವರ್ಲ್ಡ್ಲಿ ಡಿಸೈರ್ಸ್. ಎಸ್, ಇವರು ಅದರ ಜೊತೆಗೆ ವರ್ಲ್ಡ್ಲಿ ಡಿಸೈರ್ಸ್ ಅಂದರೆ ಈ ಜಗತ್ತಿನಲ್ಲಿ ಏನು ಆಸೆಗಳು, ಆಕಾಂಕ್ಷೆಗಳು ಅಥವಾ ವ್ಯಾಮೋಹಗಳಿರ್ತವೋ ಅವುಗಳಿಗೆ ಒಳಗಾಗದಂತೆ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ತನ್ನ ಒಂದು ಫಾಲೋವರ್ಸ್ಗೆ ಅನೇಕ ನೀತಿ ಪಾಠಗಳನ್ನು ಹೇಳಿರ್ತಾರೆ. One must live his life fully without indulging into conflicts with others. ಎಸ್, ಬೇರೆಯವ್ರ ಜೊತೆಗೆ ಕಾನ್ಫ್ಲಿಕ್ಟ್ಸ್ ಇಲ್ಲದೇನೆ ನಾವೆಲ್ಲ ಬದುಕಬೇಕು. ಒನ್ ಶುಡ್ ನಾಟ್ ಅವೇಂಜ್ ಅದರ್ಸ್ ಅಂದರೆ ನಾವು ಏನು ಸೇಡನ್ನು ತೀರಿಸ್ಕೊಳ್ತೇವೋ ಬೇರೆಯವ್ರ ಮೇಲೆ ಅಂತಹ ಗುಣಗಳು ಇರಬಾರ್ದು. ಆ್ಯಂಡ್ ಮಸ್ಟ್ ರಿಸ್ಟ್ರೈನ್ ಹಿಮ್ಸೆಲ್ಫ್ ಫ್ರಮ್ ಅದರ್ ಸಚ್ ಮಿಸ್ಲೀಡ್ಸ್. ಸೊ ಈ ರೀತಿ ಸೇಡ್ ತೀರಿಸ್ಕೊಳ್ಳೋದ್ರಿಂದ ನಾವೆಲ್ಲ ದೂರ ಇರಬೇಕು, ಅಂತಹ ಭಾವನೆಗಳನ್ನು ನಾವು ಇಟ್ಕೋಬಾರ್ದು ಅಂತಕ್ಕಂಥದ್ದನ್ನು ಎಪಿಕ್ಯೂರಸ್ ಅವರು ಹೇಳಿರ್ತಾರೆ. ಅದನ್ನೇ ನಮ್ಮ ರೈಟರಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಮನುಷ್ಯ ಆಗಿರ್ತಕ್ಕಂಥವನು ಯಾವ ರೀತಿ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ. ಇನ್ನು ಮುಂದಿನ ಪಾಯಿಂಟಲ್ಲಿ ಏನು ಹೇಳ್ತಾರೆ ನೋಡಿ. ಹಿ ಎಕ್ಸ್ಪ್ರೆಸಸ್ ಹೀಸ್ ಡಿಸ್ಅಪ್ರೂವಲ್ ಫಾರ್ ಎ ಮ್ಯಾನ್ ಆಫ್ ಗ್ರೇಟ್ ವರ್ತ್ ಹೂ ಬೌಡ್ ಇನ್ ಫ್ರಂಟ್ ಆಫ್ ಎ ವುಮೆನ್ ಹಿ ಲವ್ಸ್ ಆ್ಯಂಡ್ ಮೇಡ್ ದೆಮ್ಸೆಲ್ಸ್ ಸ್ಮಾಲ್ ಆ್ಯಂಡ್ ಮಿಸರಬಲ್. ಎಸ್, ತಾನು ಪ್ರೀತಿಸ್ತಕ್ಕಂತಹ ಹೆಣ್ಣು ಮಗಳ ಮುಂದೆ ಒಬ್ಬ ಪುರುಷನು ತನ್ನ ಎಲ್ಲ ಸಾಧನೆಗಳ ಒಂದು ದಾರಿಯನ್ನು ಬಿಟ್ಟು ತನ್ನ ಸ್ವಾಭಿಮಾನವನ್ನು ಬಿಟ್ಟು ಅವಳ ಮುಂದೆ ಮಂಡಿ ಉರಿದರೆ, ಪ್ರೀತಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದರೆ ಅಂತಹವರ ಲೈಫ್ ತುಂಬ ಸ್ಮಾಲ್ ಮತ್ತು ಮಿಸರಬಲ್ ಅಂದರೆ ನೋವಿಗೆ ಒಳಗಾಗಿರುತ್ತೆ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಈ ಒಂದು ಪ್ರೀತಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರೋ ರೀತಿಲಿ ಇರಬಾರದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದ್ರ ಜೊತೆಗೆ ವ್ಯಕ್ತಿಯನ್ನು ಮಿಸರಬಲ್ ಅಂದರೆ ಒಂದು ನೋವಿನ ಪರಿಸ್ಥಿತಿಗೆ ನೂಗ್ತಕ್ಕಂಥದ್ದಾಗಿದ್ದರೆ ಅದು ಪ್ರೀತಿ ಆಗಿರೋದಿಲ್ಲ. ಸೊ ಪುರುಷನಾಗಿರತಕ್ಕಂಥವನು ತನ್ನ ಪ್ರೀತಿಗೋಸ್ಕರ ಮಿಸರಬಲ್ ಲೈಫ್ಗೆ ಒಳಗಾಗಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪಾಯಿಂಟ್ ನೋಡಿ. ಬೇಕನ್ ಫರ್ದರ್ ಮೋರ್ ಟಾಕ್ಸ್ ಅಬೌಟ್ ದ ಅನ್ಫೆಟರ್ಡ್ ಅಂದರೆ ಅನ್ರಿಸ್ಟ್ರಿಕ್ಟೆಡ್ ಅಂತೇಳಿ ಲವ್ ದಟ್ ಡಿಸ್ಟ್ರಾಯ್ಸ್ ದ ಮ್ಯಾನ್. ಎಸ್, ಈಗ ತಾನೇ ಹೇಳಿದಾಗೆ ಅನ್ರಿಸ್ಟ್ರಿಕ್ಟೆಡ್ ಯಾವುದೇ ರಿಸ್ಟ್ರಿಕ್ಟೆಡ್ ಇಲ್ಲದೆ ಇರತಕ್ಕಂತಹ ಪ್ರೀತಿಗೆ ಒಳಗಾಗಬಾರ್ದು, ಅಂದರೆ ನಮ್ಮ ಲೈಫ್ ಕಂಪ್ಲೀಟಾಗಿ ಹಾಳಾಗಲಿಕ್ಕೆ ನಾವು ಪ್ರೀತಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. He says that such love devalues the man and makes them insignificant
ಇನ್ ಫ್ರಂಟ್ ಆಫ್ ಅದರ್ಸ್. ಒಂದು ವೇಳೆ ಪ್ರೀತಿಗೋಸ್ಕರ ಮನುಷ್ಯ ತನ್ನ ಸ್ವಾಭಿಮಾನವನ್ನೇ ಬಿಟ್ಬಿಟ್ಟ ಅಂದರೆ ಬೇರೆಯವರ ಮುಂದೆ ಅವನು ಅಪ್ರಮುಖನಾಗಿ ಕಾಣಿಸ್ತಾನೆ, ಬೇರೆಯವರು ಅವನಿಗೆ ಗೌರವವನ್ನು ಕೊಡೋದಿಲ್ಲ. ಹಾಗಾಗಿ ಈ ಪ್ರೀತಿ ಅಂತಕ್ಕಂಥದ್ದು ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಕಂಪ್ಲೀಟಾಗಿ ಸ್ವಾಭಿಮಾನವನ್ನು ಅದು ಹಾಳು ಮಾಡಬಾರ್ದು ಅಂತಕ್ಕಂಥದ್ದನ್ನು ಬೇಕನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪಾಯಿಂಟ್ ನೋಡಿ. Moreover, Bacon argues about romantic poetry in which the writer exaggerates the beauty of his beloved unnecessary. ಈ ಒಂದು ರೊಮ್ಯಾಂಟಿಕ್ ಪೊಯಿಟ್ರಿಯಲ್ಲಿ ಕವಿಗಳಿರ್ಬೋದು ಅಥವಾ ರೈಟರ್ಸ್ಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಪ್ರಿಯತಮೆಯನ್ನು ಕುರಿತು ತುಂಬ ಎಕ್ಸಾಗರೇಷನ್ ಆಗಿ, ಅಂದರೆ ಕಲ್ಪನೆಗೂ ಮೀರಿರ್ತಕ್ಕಂತಹ ಅಂಶಗಳನ್ನು, ಅವಳ ಒಂದು ಸೌಂದರ್ಯವನ್ನು ಹೊಗಳಲಿಕ್ಕೆ ಅಂತೇಳಿ ಪದಗಳನ್ನು ಬಳಸಿ ಪೋಯಮ್ಗಳನ್ನು ಬಳಸಿರ್ತಾರೆ. ಆದರೆ ಬೇಕನ್ ಅವರು ಇದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಕೇವಲ ಪೊಯೆಟ್ರಿಗೆ ಮಾತ್ರ ಸೀಮಿತ ಆಗಿರುತ್ತೆ, ನಿಜವಾಗಿರ್ತಕ್ಕಂತಹ ಲೈಫಲ್ಲಿ ಅದು ಅಪ್ಲೈ ಆಗಿರೋದಿಲ್ಲ ಅಂತಕ್ಕಂಥದ್ದು ಬೇಕನ್ ಅವರ ಅಭಿಪ್ರಾಯ ಆಗಿದೆ. ಈ ರೈಟರ್ಸ್ಗಳು ಅಥವಾ ಪೊಯೆಟ್ಸ್ ಏನಿರ್ತಾರೆ ಅವರು ಸುಮ್ಮನೆ ಎಕ್ಸಾಗರೇಟ್ ಮಾಡಿರ್ತಾರೆ ಬ್ಯೂಟಿಯನ್ನು, ತಮ್ಮ ಪ್ರಿಯತಮೆಯನ್ನು ಹೊಗಳಲಿಕ್ಕೆ ಅಂತೇಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. To him, such exaggeration is only suitable for romance and writing. ಕೇವಲ ಆ ರೀತಿಯಂತಹ ಎಕ್ಸಾಗರೇಷನ್ ಏನಿರುತ್ತೋ ಅದು ಕೇವಲ ರೊಮ್ಯಾನ್ಸ್ ಮತ್ತು ರೈಟಿಂಗಿಗೆ ಮಾತ್ರ ಸೀಮಿತ, ಅದು ರಿಯಾಲಿಟಿ ಅಲ್ಲ. ದೇ ಆರ್ ನಾಟ್ ಅಪ್ಲಿಕೇಬಲ್ ಇನ್ ಪ್ರಾಕ್ಟಿಕಲ್ ಲೈಫ್. ಎಸ್, ನಿಜವಾಗಿರ್ತಕ್ಕಂತಹ ಲೈಫ್ಗೆ ಅದು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಎ ಪ್ರೌಡ್ ಮ್ಯಾನ್ ವಿಲ್ ನೆವರ್ ಮೇಕ್ ಹಿಸ್ ಬಿಲೌಡ್ ಟು ರೂಲ್ ಓವರ್ ಹಿಮ್ ಬೈ ಪವರಿಂಗ್ ಶುಗರ್ ಕೋಟೆಡ್ ವರ್ಡ್ಸ್ ಆನ್ ಹರ್. ಎಸ್, ನಿಜವಾಗಿರ್ತಕ್ಕಂತಹ ಎ ಪ್ರೌಡ್ ಮ್ಯಾನ್ ಇದ್ದವನು ಏನು ಮಾಡ್ತಾನೆ ಅಂದರೆ ವಿಲ್ ನೆವರ್ ಮೇಕ್ ಹಿಸ್ ಬಿಲೌಡ್ ಟು ರೂಲ್ ಓವರ್ ಹಿಮ್. ತನ್ನ ಒಂದು ಪ್ರಿಯತಮೆ ಏನಿರ್ತಾಳೋ ಅವಳು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಹಿಡಿತವನ್ನು ತನ್ನ ಮೇಲೆ ಸಾಧಿಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಅಂದರೆ ಅವನು ಗುಲಾಮನಾಗೋದಿಲ್ಲ ಅವಳಿಗೆ. ಬೈ ಪವರಿಂಗ್ ಶುಗರ್ ಕೋಟೆಡ್ ವರ್ಡ್ಸ್. ಶುಗರ್ ಕೋಟೆಡ್ ಅಂದರೆ ಸ್ವೀಟ್ ಆಗಿರ್ತಕ್ಕಂತಹ ವರ್ಡ್ಸ್ಗಳನ್ನು ಬಳಸ್ಕೊಂಡು ಒಬ್ಬ ಗುಲಾಮನಂತೆ ಅವಳಿಗೆ ಅವನು ವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪ್ರೌಡ್ ಮ್ಯಾನ್ ಅಂದರೆ ಇಲ್ಲಿ ನಾವು ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಫಾರ್ ಬೇಕನ್, ಎ ವೈಸ್ ಮ್ಯಾನ್ ಮಸ್ಟ್ ನಾಟ್ ಲವ್ ಆಸ್ ಇಟ್ ಈಸ್ ಇಂಪಾಸಿಬಲ್ ಟು ಬಿ ವೈಸ್ ಆ್ಯಂಡ್ ಟು ಲವ್ ಅಟ್ ದ ಸೇಮ್ ಟೈಮ್. ಎಷ್ಟೊಂದು ಅದ್ಭುತವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಎ ವೈಸ್ ಮ್ಯಾನ್ ಮಸ್ಟ್ ನಾಟ್ ಅಂದರೆ ವೈಸ್ ಮ್ಯಾನ್ ಅಂದರೆ ಬುದ್ಧಿವಂತ ಹೇಳಿ. ಸೊ ಒಬ್ಬ ಬುದ್ಧಿವಂತನಾಗಿರ್ತಕ್ಕಂಥವನು ಮಸ್ಟ್ ನಾಟ್ ಲವ್ ಅಂದರೆ ಪ್ರೀತಿಯಲ್ಲಿ ಇರೋದಿಲ್ಲ, ಆ್ಯಸ್ ಇಟ್ ಈಸ್ ಇಂಪಾಸಿಬಲ್. ನೋಡಿ, ಒಬ್ಬ ಬುದ್ಧಿವಂತ ವ್ಯಕ್ತಿ ಆಗಿದ್ದು ಅವನು ಪ್ರೀತಿಯಲ್ಲಿ ಬೀಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವನು ಬುದ್ಧಿವಂತ ಆಗಿದ್ದರೆ ಖಂಡಿತವಾಗ್ಲೂ ಅವನು ಪ್ರೀತಿಯಲ್ಲಿ ಬೀಳ್ತಾ ಇರಲಿಲ್ಲ. ಸೊ ವೈಸ್ ಮ್ಯಾನ್ ಮತ್ತು ಪ್ರೀತಿಯಲ್ಲಿ ಬೀಳೋದು ಇವೆರಡು ಒಟ್ಟೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಬೇಕನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪಾಯಿಂಟ್ ನೋಡಿ. ದ ಲವ್ ಆಫ್ ಮ್ಯಾನ್ ಕ್ಯಾನ್ ರಿಸಲ್ಟ್ ಇನ್ ಟೂ ಥಿಂಗ್ಸ್. ಎಸ್, ಲವ್ ಆಫ್ ಮ್ಯಾನ್ ಅಂದರೆ ಒಬ್ಬ ಪ್ರೀತಿಯಲ್ಲಿರ್ತಕ್ಕಂಥ ಪುರುಷ ಎರಡು ಘಟನೆಗಳಿಗೆ ಅವನು ಒಳಗಾಗ್ಬೋದು. ಅವು ಏನಪ್ಪ ಅಂದರೆ ಐದರ್ ದ ವುಮೆನ್ ವಿಲ್ ರೆಸ್ಪಾಂಡ್ ಟು ಹಿಮ್ ಇನ್ ದ ಸೇಮ್ ವೇ ಆರ್ ವಿಲ್ ಕ್ರಿಯೇಟ್ ಆ್ಯನ್ ಇನ್ವರ್ಡ್ ಫೀಲಿಂಗ್ ಆಫ್ ಇನ್ಸಿಗ್ನಿಫಿಕೆನ್ಸ್ ಇನ್ ಎ ವುಮೆನ್ ಫಾರ್ ದ ಮ್ಯಾನ್. ಎಸ್, ಆ ಎರಡು ರಿಸಲ್ಟ್ಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ನೋಡಿ, ಐದರ್ ದ ವುಮೆನ್ ವಿಲ್ ರೆಸ್ಪಾಂಡ್ ಟು ಹಿಮ್. ಆ ಮಹಿಳೆ ಏನು ಇವನು ಪ್ರೀತಿಯನ್ನು ಶೇರ್ ಮಾಡ್ಕೊಳ್ತಾನೋ ಅವಳು ಕೂಡ ಸೇಮ್ ಒಂದು ಫೀಲಿಂಗ್ಸನ್ನು ಈ ವ್ಯಕ್ತಿಯ ಜೊತೆ ಶೇರ್ ಮಾಡ್ಕೋಬಹುದು. ಇದು ಫಸ್ಟ್ ರಿಸಲ್ಟ್ ಆಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ ವಿಲ್ ಕ್ರಿಯೇಟ್ ಆ್ಯನ್ ಇನ್ವರ್ಡ್ ಫೀಲಿಂಗ್ ಆಫ್ ಇನ್ಸಿಗ್ನಿಫಿಕೆನ್ಸ್. ಸಂಪೂರ್ಣವಾಗಿ ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂತಹ ವ್ಯಕ್ತಿ ವಾಪಸ್ ಆ ಒಂದು ಮಹಿಳೆಯಿಂದ ಏನು ಪಡಿಬೋದು? ಸಂಪೂರ್ಣ ಪ್ರೀತಿಯನ್ನು ಪಡಿಬೋದು. ಇಲ್ಲ ಅಂದರೆ ಅವಳ ದೃಷ್ಟಿಯಲ್ಲಿ ಇವನು ಅಪ್ರಮುಖನಾಗಿ ಕಾಣ್ಬೋದು, ಅಂದರೆ ಅವಳು ಇವನನ್ನು ನೆಗ್ಲೆಕ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ತನ್ನತನವನ್ನು ಕಳ್ಕೊಂಡ್ಬಿಟ್ಟು ಶರಣಾಗಿಬಿಟ್ಟಿದ್ರೆ ಅವಳು ಕೀಳಾಗಿ ಕಾಣ್ತಕ್ಕಂತಹ ಚಾನ್ಸ್ ಕೂಡ ಇರುತ್ತೆ. ಸೊ ಈ ಎರಡು ರಿಸಲ್ಟ್ ಪಾಸಿಬಿಲಿಟಿ ಇದೆ ಅಂತೇಳಿ ನಮ್ಮ ಬೇಕನ್ ಹೇಳ್ತಾ ಇದ್ದಾರೆ. ಸೊ ಬೇಕನ್ ವಾರ್ನ್ಸ್ ದ ಮ್ಯಾನ್ ಬಿಫೋರ್ ಫಾಲಿಂಗ್ ಇನ್ ಲವ್ should understand one thing, that it doesn't harm anything but man's self-esteem. ಸೊ ಇಲ್ಲಿ ಒಂದು ವಾರ್ನಿಂಗನ್ನು, ಪುರುಷರಿಗೆ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ ರೈಟರ್ ಅವರು. ಅದೇನಪ್ಪ ಅಂದರೆ ಪ್ರೀತಿಯಲ್ಲಿ ಬೀಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಎಚ್ಚರ ಆಗಿರಬೇಕು. ಇಲ್ಲಾಂದರೆ ಸೆಲ್ಫ್ ಎಸ್ಟೀಮ್ ಅಂದರೆ ನಮ್ಮ ಸ್ವಾಭಿಮಾನವನ್ನೇ ಅದು ಕಳೆದು ಬಿಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಎಚ್ಚರದಿಂದ ಇರಿ ಅಂತಕ್ಕಂಥದ್ದನ್ನು ಇಲ್ಲಿ ಬೇಕನ್ ಅವರು ಒಂದು ವಾರ್ನಿಂಗ್ ರೂಪದಲ್ಲಿ ಮೆನ್ಗೆ ಕೊಡ್ತಾ ಇದ್ದಾರೆ ಪ್ರೀತಿಯಲ್ಲಿ ಬೀಳೋದಕ್ಕಿಂತ ಮೊದಲು. Those who see the world as nothing but a place to fulfill their carnal desires destroy themselves.
ಯಾವುದೇ ಗುರಿಗಳನ್ನು ಇಟ್ಟುಕೊಳ್ಳದೆ ಕಂಪ್ಲೀಟಾಗಿ ಈ ಒಂದು ಭಾವನೆಗಳಿಗೆ ಒಳಗಾಗ್ಬಿಟ್ಟು ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟು ಪ್ರೀತಿಯಲ್ಲಿ ಬಿದ್ದಿದ್ದೆ ಆದರೆ ಮನುಷ್ಯ ಏನಾಗ್ತಾನೆ ನೋಡಿ, ನಥಿಂಗ್ ಬಟ್ ಅ ಪ್ಲೇಸ್ ಟು ಫುಲ್ಫಿಲ್ ದಿರ್ ಕಾರ್ನಲ್ ಡಿಸೈರ್ಸ್, ಡಿಸ್ಟ್ರಾಯ್ ದೆಮ್ಸೆಲ್ವ್, ತಮ್ಮನ್ನೇ ತಾವು ನಾಶಪಡಿಸ್ಕೊಂಡು ಬಿಡ್ತಾರೆ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಅಂದರೆ ಪರಿಜ್ಞಾನನೇ ಇಲ್ಲದೆ ಫ್ಯೂಚರ್ ಬಗ್ಗೆ ಆಗಲಿ ಅಥವಾ ಯಾವುದಾದ್ರೂ ಜ್ಞಾನ ಜೀವನ ಹೆಂಗೆ ಮುಂದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡದೇನೆ ಈ ಪ್ರೀತಿ ಅಂತಕ್ಕಂಥದ್ದಲ್ಲೇ ಸಂಪೂರ್ಣವಾಗಿ ಮಗ್ನರಾಗಿಬಿಟ್ರೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾ ಇದ್ದಾರೆ. ದೆ ಲೂಸ್ ಬೋತ್ ವೆಲ್ತ್ ಆ್ಯಂಡ್ ವಿಸ್ಡಮ್. ಕೇವಲ ಅವರು ವೆಲ್ತ್ ಅಂದರೆ ಇಲ್ಲಿ ಸಂಪತ್ತು ಅಂದರೆ ಗಳಿಸಿರ್ತಕ್ಕಂತಹ ದುಡ್ಡು ಅದನ್ನಷ್ಟೇ ಕಳ್ಕೊಳ್ಳೋದಿಲ್ಲ, ವಿಸ್ಡಮ್ ತಮ್ಮಲ್ಲಿರ್ತಕ್ಕಂತಹ ಜ್ಞಾನ ಬುದ್ಧಿವಂತಿಕೆ ಏನಿರುತ್ತೋ ಅದನ್ನು ಕೂಡ ಕಳೆದುಕೊಂಡು ಬಿಡ್ತಾರೆ ಅಂತ ಹೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಇನ್ ಸರ್ಚ್ ಆಫ್ ಸೆಕ್ಸುವಲ್ ಪ್ಲೆಜರ್ಸ್ ಇನ್ ದ ವರ್ಲ್ಡ್, ಜಗತ್ತಲ್ಲಿರ್ತಕ್ಕಂತಹ ಈ ಒಂದು ಸೆಕ್ಸುವಲ್ ಪ್ಲೆಜರ್ಸನ್ನು ಪಡೀಲಿಕ್ಕೆ ಅಂಥೇಳಿ ಅವರು ತಮ್ಮ ದುಡ್ಡನ್ನು ತಮ್ಮ ಬುದ್ಧಿಯನ್ನು ಎಲ್ಲವನ್ನು ಕಳ್ಕೊಂಡು ಬಿಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. These sensual pleasures, when uncontrolled, can lead to the destruction of business, wealth and health. ಈ ರೀತಿ ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಿಸ್ತಾ ಇದ್ರೆ, ಅನ್ಕಂಟ್ರೋಲ್ ಆಗಿದ್ದರೆ ಈ ಒಂದು ಸೆನ್ಸುವಲ್ ಪ್ಲೆಜರ್ಸ್ ಏನು ಮಾಡ್ತವೆ ಅಂದರೆ ಮನುಷ್ಯನನ್ನು ಯಾವ ಕಡೆ ಲೀಡ್ ಮಾಡ್ತವೆ ಅಂದರೆ ಡಿಸ್ಟ್ರಕ್ಷನ್, ಸರ್ವನಾಶದ ಕಡೆ, ಅಂದರೆ ಅವನ ಜೀವನವನ್ನು ಹಾಳು ಮಾಡಲಿಕ್ಕೆ ಅವು ಕಾರಣೀಕರ್ತ ಆಗ್ತವೆ. ನೋಡಿ, ಬಿಸ್ನೆಸ್ ಕೂಡ ಹಾಳಾಗುತ್ತೆ, ಅವನ ವೆಲ್ತ್ ಕೂಡ ಹಾಳಾಗಿ ಹೋಗುತ್ತೆ ಮತ್ತು ಅವನ ಹೆಲ್ತ್ ಕೂಡ ಇದರಿಂದ ಹಾಳಾಗಿ ಹೋಗುತ್ತೆ. ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು ಆ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗಬೇಕಾಗುತ್ತೆ, ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡು ಬಿಡ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. In the end, Bacon says that the love that arises from marriage is the root cause of mankind's creation. ಇಲ್ಲಿ ಒಂದು ಮ್ಯಾರೇಜ್ ಆದ ನಂತರದಲ್ಲಿ ಮೂಡ್ತಕ್ಕಂತಹ ಪ್ರೀತಿಯನ್ನು ಅವರು ಗೌರವಿಸ್ತಾ ಇದ್ದಾರೆ. ವೈಲ್ ಲವ್ ಇನ್ ಫ್ರೆಂಡ್ಶಿಪ್ ಮೇಕ್ಸ್ ಇಟ್ ಪರ್ಫೆಕ್ಟ್. ಪ್ರೀತಿ ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಕೂಡ ಇರಬೇಕು, ಅದು ಒಂದು ಬಾಂಡಿಂಗನ್ನು ಫ್ರೆಂಡ್ಶಿಪ್ಪನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಬಟ್ ಲಸ್ಟ್ ಕರಪ್ಟ್ಸ್ ಇಟ್ ಆ್ಯಂಡ್ ಹ್ಯೂಮಿಲಿಯೇಟ್ಸ್ ಇಟ್. ಪ್ರೀತಿಗೂ ಮತ್ತು ಲಸ್ಟ್ಗೂ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನು, ಕಾಮಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸವನ್ನು ಅವರು ಇಲ್ಲೇ ಹೇಳ್ತಾ ಇದ್ದಾರೆ. ಪ್ರೀತಿ ಅಂತಕ್ಕಂಥದ್ದು ಒಂದು ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡಿದರೆ ಇಲ್ಲಿ ಲಸ್ಟ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಕರಪ್ಟ್ಸ್ ಅಂದರೆ ಭ್ರಷ್ಟತೆ ಅಂತೇಳಿ, ಮತ್ತು ಹ್ಯೂಮಿಲೇಟ್ಸ್ ಅಂದರೆ ಅವಮಾನಕ್ಕೆ ಕಾರಣೀಕರ್ತ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಬೇಕನ್ ಅವರು ಹೇಳುವುದರ ಮೂಲಕ ಈ ಒಂದು ಎಸ್ಸೆಯನ್ನು ಮುಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಬೇಕನ್ ಅವರು ಏನು ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ಮನುಷ್ಯನ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ದುಷ್ಟ ಪರಿಣಾಮಗಳು ಉಂಟಾಗ್ತವೆ ಮತ್ತು ನಿಜವಾದ ಪ್ರೀತಿ ಹೇಗಿರಬೇಕು, ಯಾವ ರೀತಿ ಸ್ವಾಭಿಮಾನಕ್ಕೆ ಅದು ಧಕ್ಕೆಯನ್ನು ತರಬಾರ್ದು ಅಂತಕ್ಕಂಥದ್ದನ್ನು ತುಂಬ ಡೀಟೇಲ್ ಆಗಿ ಫ್ರಾನ್ಸಿಸ್ ಬೇಕನ್ ಅವರು ಈ ಒಂದು ಎಸ್ಸೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಬೇರೆ ಯಾವುದಾದ್ರೂ ಇಂಗ್ಲೀಷ್ ಲಿಟ್ರೇಚರ್ನ ಲೆಸನ್ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಟೈಮ್ ಇದ್ದಾಗ ಆ ಒಂದು ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬಾಯ್ ಬಾಯ್.